ತಡ್ರಿ ಇಲ್ಲೇ ಇಲ್ಲಿ ಅವ್ರ ಕಲ್ಲಪ್ಪರ ಮನಿ ಇಲ್ರಿ ಇಲ್ಲಿ ಐತಿ ನೋಡ್ರಿ ಇದಾರಿ ಇದನ್ರಿ ಅದನ್ರಿ ಕಲ್ಲಪ್ಪ ಅವ್ರು ಅದಾರ ಬರ್ರಿ ಏ ಕಲ್ಲಪ್ಪನಾರ ಇಲ್ಲಿ ಯಾರ ಬಂದಾರ ನೋಡ್ರಿ ಸಾಹೇಬ್ರ ಕಲ್ಲಪ್ಪನಾರ ಸಾಹೇಬ್ರು ಬಂದಾರ ನೋಡ್ರಿ ಅದಾರಂತ ನೋಡ್ರಿ ಕಲ್ಲಪ್ಪ ಏ ಕಲ್ಲಪ್ಪ ಏ ಕಲ್ಲಪ್ಪ ಅವ್ರ ಕಲ್ಲಪ್ಪ ಏ ಹೊರ ಬರ್ರಿ ಯಾರ ಹೆಸರು ಕಲ್ಲಪ್ಪ ಅವ್ರ ಅಂದ್ರೆ ನೀವನ್ರಿ ನನ್ನ ಹೆಸರು ಕಲ್ಲಪ್ಪ ನಮ್ಮ ಅಪ್ಪನ ಹೆಸರು ಮಲ್ಲಪ್ಪ ಅವ್ರ ಅಪ್ಪನ ಹೆಸರು ಮರಿನಿಂಗಪ್ಪ ಅವ್ರ ಅಪ್ಪನ ಹೆಸರು ನಿಂಗಪ್ಪ ಅವ್ರ ಅಪ್ಪನ ಹೆಸರು ಮತ್ತೆ ಮಲ್ಲಪ್ಪ ಅವ್ರ ಅಪ್ಪನ ಹೆಸರು ಮತ್ತೆ ನಿಂಗಪ್ಪ ಅವ್ರ ಅಪ್ಪನ ಹೆಸರು ಮತ್ತೆ ಅವ್ರ ಅಮ್ಮನ ಹೆಸರು ಸಾವಿತ್ರಮ್ಮ ಅವ್ರ ಅಮ್ಮನ ಅಮ್ಮನ ಹೆಸರು ಏಯ್ ಸಾಕು ನಿಲ್ಲಿಸ್ರಿ ಸರ್ ನಾನು ಇದನ್ನ ಹೇಳಬೇಕ್ರಿ ಯಾಕಂದ್ರೆ ನಾ ಸಣ್ಣತ್ತಿದ್ದಾಗಿಂದನೂ ಇದನ್ನು ಕಲ್ಸ್ಯಾರಿ ಶಾಲ್ಯಾಗಿಂದ ಏನಂದ್ರೆ ಒಂದು 47 ಮಂದಿ ಅದಾರತ್ತಿ ಆ 7 ಮಂದಿ ಒಳಗೆ ಅವ್ರು ಯಾರು ಕಳೆದು ಹೋದ್ರಂದ್ರೆ ಅವ್ರ ಅವ್ವ ಅಪ್ಪ ನನ್ನ ಕೈ ಇಟ್ಕೊಂಡು ಅವ್ರ ಮನೆಗೆ ಹೋಗ್ಯಾರ ಅಂತೇಳಿ ನಂಗೆ ಇದನ್ನೆಲ್ಲ ಹೇಳಂದಾರ ನಾನು ಕಲ್ಲಪ್ಪ ಇದು ಎಲ್ಲ ಹೇಳಿದ ಕೂಡಲೇ ಅವಾಗ ಇವ್ ನಮ್ಮ ಹುಡುಗ ಅಲ್ಲ ಅದು ಬಿಟ್ಟು ಹೋಗಾರ ನಾನು ನಮ್ಮ ಮನೆಗೆ ಬರ್ತೀನಿ ಅವಾಗ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ನಾ ಯಾವಾಗಿಂದ ಹಿಂಗೆ ಹೇಳೋದ್ರಿ ಹೇಳ್ರಿ ಈಗ ನಮ್ಮ ರೊಕ್ಕ ಯಾಕೆ ಕಟ್ಟಿಲ್ಲ ಅದನ್ನ ಹೇಳ್ರಿ ಮೊದ್ಲು ರೊಕ್ಕ ನಿಮ್ಗೆ ಯಾಕೆ ರೊಕ್ಕ ಕಟ್ಬೇಕ್ರಿ ಸಾಲ ತಗೊಂಡಿಯಲ್ಲೋ ಯಪ್ಪ ಸಾಲ ಏನು ಹಿಂಗೆ ಮಾತಾಡ್ತೀರಿ ನೀವು ಸುಳ್ಳ ಏನ್ರಿ ಹೇಳ್ಬೇಡ್ರಿ ನೀವು ನಾ ಯಾರ ಹತ್ರ ಸಾಲಾಗಿಲ್ಲ ತೊಗೊಳವ ಅಲ್ರಿ ನಾ ಸುಳ್ಳು ಯಾಕೆ ಹೇಳ್ರಿ ನೀವು ನಿಮ್ಮ ಸಹಿ ಮಾಡಿಸಿರಿ ನಿಮ್ಮ ಅಪ್ಪಾರ ಸಹಿ ಮಾಡ್ಯಾರ ನಮ್ಮಪ್ಪ ಯಾಕೆ ಯಾವಾಗ ಸೈನ್ ಮಾಡ್ಯಾನ್ರಿ ಮತ್ತೆ ನಿಮ್ಮ ಅಪ್ಪಾರ ಕರ್ಕೊಂಬಂದು ಸಹಿ ಮಾಡಿಸ್ತಾನೆ ಸಹಿ ಮಾಡಿಸೋದಿಯೋ ಅಪ್ಪ ನಮ್ಮ ಅಪ್ಪ ಸಹಿ ಯಾಕೆನ ಏ ನಿಮ್ಮ ಅಪ್ಪಾರ ಕರೀರಿ ಅವ್ ಬರಲ್ರಿ ಯಾಕೆ ಬರ್ತದ್ರಿ ನೋಡ್ರಿ ನೀವು ಅವ್ ಬೇಕಾದ್ರೆ ನೀವೇ ಕರಿಯಾಕೆ ಹೋಗ್ಬೇಕು ಏ ಇಲ್ರಿ ನಿಮ್ಮ ತಂದೆಯವ್ರು ಕರೀರಿ ಏಯ್ ಯಾಕೋ ನೀನು ಸೀರಿಯಸ್ನೆಸ್ ಇಲ್ಲನು ಕರಿ ನಿಮ್ಮ ತಂದೆಯವ್ರನ್ನ ನೀವೇ ಕರೀರಿ ಯಾಕೆ ನೀ ಕರೆದ್ರೆ ಬರೋದಿಲ್ಲನ ಬರಲ್ರಿ ಅವ ನಾ ಕರೆದ್ರೆ ಬರಲ್ಲ ನೀವೇ ಕರಿಬೇಕು ಯಾಕೆ ಕಿವಿ ಕ್ಯಾಪ್ ಗಿಪ್ ಐತನ ಕ್ಯೂಟ್ ಅಲ್ರಿ ಮತ್ತೆ ಕರಿ ಅವ್ ಬರಂಗಿಲ್ಲ ಬರ್ತಾರ ಕರಿಯೋ ಅವ್ ಬರಂಗಿಲ್ರಿ ಯಾಕ ಎಲ್ಲಗಾರ ಅವ್ರ ಮ್ಯಾಲ್ ಮ್ಯಾಲ ಅಂದ್ರ ಗಿಡ ಹಚ್ಕೊಂತಾರನ ಇಲ್ರಿ ಮಾಡತ್ತೇನ್ ಮಾಡ ಏನ್ ಹೇಳ್ತೀವೋ ಕರಿ ಸರ ಬರಾಗಿಲ್ರಿ ಮಾಡತ್ತೇನೆ ನೀನು ತಲೆ ತಿನ್ನಾಕ ಹೋಗ್ಬಿಡಪ್ಪ ಮಾರಾಯ ಬೈಕ್ ಕೊಡು ನಿನಗೆ ಬೈಕ್ ಚಾವಿ ಕೊಡು ನಾ ತಗೊಂಡ್ ಹೋಗ್ತಾನಂತ ಈ ಬೈಕ್ ಇದ್ರಿ ನೀವು ಚಾವಿ ಬೇಕ್ರಿ ಕೊಡಲ್ರಿ ಯಾಕ ಕೊಡಲ್ಲ ಕಂತ್ ಕಟ್ಟು ಕಂತು ನೀವು ಕಟ್ಕೋರಿ ಕಂತ್ ಕಟ್ಟಕ್ಕಾಗಲ್ಲ ಚಾವಿ ಕೊಡು ಚಾವಿ ನಾ ಕೊಡಂಗಿಲ್ಲ ಚಾವಿ ಇಲ್ದನ ಹೆಂಗ್ ಒಯ್ಲಿದನ ಹೆಂಗಾರ ಒಯ್ರಿ ನನಗೇನು ಗೊತ್ತ ಚಾವಿ ಕೊಡು ಇಲ್ಲ ಕಂತ್ ಕಟ್ಟು ನನ್ ತಲೆ ಕೆಡಿಸ್ಬೇಡ ನೋಡ್ರಿ ಚಾವಿ ನನ್ನ ಹತ್ರ ಇಲ್ಲ ಚಾವಿ ಇಲ್ಲ ಅಂದ್ರೆ ಮತ್ತೆ ಎಲ್ಲಿ ಹೋಗತ್ತಿದ್ ಚಾವಿ ನಿನ್ ಗಾಡಿ ಚಾವಿ ಇದು ಅವ್ನ್ ಸುರೇಶ್ನ ಹತ್ರ ಐತ್ರಿ ಸುರೇಶ್ ಕಡೆ ಯಾಕಿರ್ತ ನಿಮ್ ಗಾಡಿ ಚಾವಿ ಅವನ್ ಗಾಡಿ ಅವನ ಹತ್ರಕ್ ಇರ್ತೈತಿ ಓ ಅವಂದ ಇದು ಸರಿ ನಿಮ್ಮ ಅಪ್ಪಾರ ಕರಿ ಹೇಳಿಲ್ಲನ್ರಿ ನಮ್ಮ ಅಪ್ಪ ಮಾಡ್ಯಾಕ ಕೂತಾನ ನನಗೆ ಸಿಟ್ಟು ತರಿಸ್ಬೇಡ ನನಗೆ ಸಿಟ್ಟು ಬಂದ್ರೆ ನಾನು ಪೊಲೀಸ್ ಕರ್ಸ್ಬೇಕಾಗತ್ತೆ ನೀವು ಯಾರು ಬೇಕಾದ್ರೆ ಕರ್ಸ್ಬೇರಿ ನಮ್ಮ ಅಪ್ಪ ಬರಂಗಿಲ್ಲ ನಮ್ಮ ಅಪ್ಪ ಬರ್ಬೇಕಾದ್ರೆ ನೀವಾಗ ಕರ್ಯಾಕೆ ಹೋಗ್ಬೇಕು ಕರಿ ಇಲ್ಲ ಕಂತ್ ಕಟ್ಟು ಸರ ನಮ್ಮ ಅಪ್ಪ ಆಲ್ರೆಡಿ ಮಾಡ್ನ್ಯಾಗ ಹೋಗಿ ಕೂತಾನಂದ್ರೆ 10 ವರ್ಷದಿಂದ ಗೊಟ್ಟಕನ್ನನ್ರಿ ಏನು ಗೊಟ್ಟಕ್ಕಂದಾನ ಮತ್ತೆ 6 ತಿಂಗಳಿಂದ ಬಂದು ಸಹಿ ಮಾಡೋಗ್ಯಾನಲ್ಲ ಅದು ಯಾರು ನಮ್ಮಪ್ಪ ನೋಡಿಲ್ಲ ನಮ್ಮಪ್ಪ ಸಹಿ ಮಾಡಿದ ತಗೋ ನಿಮ್ಮ ಅಪ್ಪನ ಸಹಿ ಯಾವ್ದಲ್ಲ ಇದು ಏಯ್ ಮಂಗ್ಯಾನಾಟ ಮಾಡಬೇಡ ತೆಲಿಗಿಲಿ ಕೆಟ್ಟತ ನೀವು ಒಂದು ಸರ್ ನೀವು ಬಂದೈತೇನ್ರಿ ಏನ ಬಂದತ್ತಲ್ಲ ಕಂತ್ ಕಟ್ಟೋದು ಬಂದೈತಿ ಅದಲ್ರಿ ನಿಮ್ಗೆ ಬಂದೈತೇನೆ ಏನದು ಚಸ್ಮಾ ಚಸ್ಮಾ ಬಂದೈತಿ ಮತ್ತೆ ಹಾಕೋರ್ಲ ಸರ್ ನಾ ಹೇಳಿದ ಚಸ್ಮಾ ಕೂಲಿಂಗ್ ಗ್ಲಾಸ್ ಅಲ್ರಿ ಏ ಚಸ್ಮಾರ ಕೂಲಿಂಗರ ಇರಲಿ ನೋಡೋದನ ಸರಿ ಮಾಡಿ ನಾನು ಸರಿ ಮಾಡೋಣ ಕಂತ್ ಸರಿ ಮಾಡು ಇದನ್ನ ನೋಡ್ರಿ ಸರ ಓದ್ರಿ ಏನೈತ್ರಿ ಇಲ್ಲಿ ನೋಡಿಲ್ಲ 6 ತಿಂಗಳಿಂದ ನಿಮ್ಮ ಅಪ್ಪಾರು ಬಂದು ಸಹಿ ಮಾಡೋಗ್ಯಾರ ಸರ ನೀವು ನೋಡ್ರಿ ಏನ್ ಬರ್ದೈತಿ ಇದ್ರಾಗ ಮಲ್ಲಪ್ಪ ನೀವು ಬೇಕಾಗಿರೋದು ಯಾರು ಮಲ್ಲಪ್ಪ ನೀವು ಕರ್ದಿದ್ದು ಯಾರನ್ನ ಕಲ್ಲಪ್ಪ ಕಲ್ಲಪ್ಪನ ಮಗ ಯಾರು ಮಲ್ಲಪ್ಪ ಮಲ್ಲಪ್ಪನ ಮಗ ಯಾರು ಕಲ್ಲಪ್ಪ ಕಲ್ಲಪ್ಪನ ಅಪ್ಪ ಯಾರು ಮಲ್ಲಪ್ಪ ಮಲ್ಲಪ್ಪನ ಅಪ್ಪ ಯಾರು ಕಲ್ಲಪ್ಪ
ಕಲ್ಲಪ್ಪನ ಮಗ ಯಾರು? ಮಲ್ಲಪ್ಪ. ಮಲ್ಲಪ್ಪನ ಮಗ ಯಾರು? ಕಲ್ಲಪ್ಪ. ನಿಮಗೆ ಯಾರು ಬೇಕಾಗಿತ್ತ? ಮಲ್ಲಪ್ಪ. ಮತ್ ನೀವು ಕರ್ದಿದ್ದ ಯಾರನ್ನ? ಕಲ್ಲಪ್ಪ. ಯಾರು? ಕಲ್ಲಪ್ಪ. ನಿಮಗೆ ಬೇಕಾಗಿರೋದು ಯಾರು? ಮಲ್ಲಪ್ಪ. ಮತ್ ನೀವು ಯಾಕೆ ನನ್ನ ಕರೆ ಹತ್ತೀರಿ? ಮತ್ತೆ ಇದು ಮಲ್ಲಪ್ಪ ಅಂದ್ರೆ ಯಾರು? ಮಲ್ಲಪ್ಪ ಕಲ್ಲಪ್ಪನ ಮಗ. ಮತ್ ನೀ ಯಾರು? ನಾ ಕಲ್ಲಪ್ಪ, ಮಲ್ಲಪ್ಪನ ಮಗ ಕಲ್ಲಪ್ಪ. ಮತ್ ಕಲ್ಲಪ್ಪನ ಮಗ ಮಲ್ಲಪ್ಪ ಯಾರು? ಅವ ಇನ್ನೊಬ್ಬವ. ನಿಮ್ಮಿಬ್ಬರಿಗೂ ಒಬ್ಬನ ಅಪ್ಪನ? ಏನಿಗೆ ಮಾತಾಡ್ತೀರಿ? ಮತ್ತೆ ಮಲ್ಲಪ್ಪ ಎಲ್ಲದನ? ಸರ ಇವ ಮಲ್ಲಪ್ಪ ಕಲ್ಲಪ್ಪ, ನಂದು ಕಲ್ಲಪ್ಪ ಮಲ್ಲಪ್ಪ. ಉಲ್ಟಾ ಐತ್ರಿ. ಮತ್ ನಾ ಯಾಕೆ ಇಲ್ಲಿಗೆ ಬಂದೆ? ಅದು ನೀವು ನಿಮ್ಮ ಆಫೀಸ್ ಅವ್ರು ಕೇಳ್ಕೋರಿ. ಮತ್ ನೀ ಯಾರು? ಕಲ್ಲಪ್ಪ ರೀ. ತಿಳಿ ತಿನ್ನಕತ್ತ ನೀವು ಮಲ್ಲಪ್ಪನು ಇವ್ ಕಲ್ಲಪ್ಪನು ಗೊತ್ತಾಗೋಲ್ಲ. ಏಯ್ ನೀ ಯಾರು ಹೇಳೋ? ನಾ ಕಲ್ಲಪ್ಪ ರೀ. ಮತ್ತೆ ಮಲ್ಲಪ್ಪ ಯಾರ? ಮಲ್ಲಪ್ಪ ನಮ್ಮ ಅಪ್ಪ. ಮತ್ ಕಲ್ಲಪ್ಪ ಯಾರ? ಕಲ್ಲಪ್ಪ ನಾನು, ನಮ್ಮ ಅಪ್ಪನ ಮಗ ನಾನು, ಮಲ್ಲಪ್ಪನ ಮಗ ಕಲ್ಲಪ್ಪ. ಹೋಗ್ಲಿ ಸಾಕು, ಅವ್ನ ಮಲ್ಲಪ್ಪನ ಮನಿ ತೋರ್ಸ್ ನಡಿ. ಸರ್ ನಾನು ಕಲ್ಲಪ್ಪ, ನಾ ಮಲ್ಲಪ್ಪನ ಮನೆ ತೋರ್ಸಲ್ಲ. ಏ ತಲಿ ತಿನ್ಬೇಡು, ಅವ್ ಮಲ್ಲಪ್ಪನ ಮನಿ ತೋರ್ಸ್ ಬಾ. ಇಷ್ಟೊತ್ತು ತಲ್ಲಿ ತಿಂದವ್ರು ನೀವ. ಸಾನೆ ಅಂದ ಎಲ್ಲ ಹೇಳಿದೆ. ಸರಿ ಅವಿಲ್ಲಲ್ಲ, ಅವ್ನ ಬೈಕ್ ಎಲ್ಲ ಐತೆ ಅದನ್ನ ಹೇಳು, ನಾ ಅದನ್ನ ತೊಗೊಂಡು ಹೋಗ್ತಾನೆ. ಬೈಕ್ ಇಲ್ರಿ. ಯಾಕೆ ಮಾರ್ಕೊಂಡನ್ರಿ. ಯಾರಿಗೆ ಮಾರ್ಕೊಂಡಾನ? ಅವ ಯಾರಿಗೆ ಮಾರ್ಕೊಂಡ ನಂಗೇನು ಗೊತ್ತ್ರಿ. ಅವ ಮಾರಿ ನನ್ನ ಸಾಲ ಕೊಡ್ಬೇಕಾಯ್ತು, ಆ ರೊಕ್ಕ ಕೊಟ್ಟಾನ್ರಿ. ಹಂಗಾರೆ ನೀ ಕಂತು ಕಟ್ಟು. ಯಾಕ್ರಿ? ಕಂತು ಬಾಕಿ ಅದಾವು, ಕಂತು ನೀ ಕಟ್ಟು ಮತ್ತೆ ನಿನ್ ಕೈ ರೊಕ್ಕ ಕೊಟ್ಟಾನ ಅಂದಲ್ಲ. ಆ ರೊಕ್ಕ ನನ್ನ ಸಾಲ ತೀರ್ಸೇನ್ರಿ ಅವ. ನೀವೇನು ನಂಗೆ ಕೇಳತ್ತೀರಿ? ನಿನ್ನ ಸಾಲ ತೋರ್ಸನ? ಹಾಂ ನೀವು ಹೋರಿ, ಅವನ ಕೇಳ್ಕೊ ಹೋರಿ. ಆಯ್ತು ಬಿಡು, ನೀನು ಬರಲಿಲ್ಲ ಅಂದ್ರೆ ನಾನು ಹುಡ್ಕೊಂಡು ಅವ್ರ ಮನೆಗೆ ಹೋಗ್ತಾನಂತ. ಸರ ನಿಂದ್ರಿ, ನೀವು ಹುಡ್ಕೊಂಡು ಹೋದ್ರೆ ಏನು ಉಪಯೋಗ ಇಲ್ರಿ. ಯಾಕೆ? ಅವ ಊರ ಬಿಟ್ಟು ಹೋದ. ಊರ ಬಿಟ್ಟು ಹೋದ? ಹಾಂ ಅಂದ್ರೆ ಏನು? ನಮ್ಮನ್ನ ಕೊಡಿದ್ರೆ ಫ್ರೀಡಮ್ ಐತಿ. ಫ್ರೀಡಮ್ ಎಲ್ಲ ಮತ್ತೆ ನಿನಗೆ ಈ ಫ್ರೀಡಮ್ ಸಿಗಾಕ ನಾವು ಕರ್ನಾಟಕ ಸರ್ಕಾರ ನನ್ನ ಹೆಂಡತಿ ಕೊಟ್ಟಿರೋದು ಫ್ರೀಡಮ್. ಅದೇ ಅದೇಂಗತಿ ನನ್ನ ಹೆಂಡತಿಗೆ ಅಂದ್ರೆ ಎಲ್ಲ ಹೆಂಗಸರು ಫ್ರೀ ಆಗ್ಬಿಟ್ಟಾರಲ್ಲ ಬಸ್ನಾಗ. ಟಿಕೆಟೇ ಇಲ್ಲ ಅವ್ರಿಗೆ, ಗೊತ್ತೇ ಇಲ್ಲ. ಅನ್ನಿ ಮಕ್ಳು ಯಾರ ಗೊತ್ತಿರ್ಬೇಕಲ್ಲ ಅವ್ರ ಅವನ. ಈಗ ಹೆಂಗಸರಿಗೆ ಟಿಕೆಟ್ ಇಲ್ಲ, ಅದಕ್ಕೆ ನನ್ನ ಹೆಂಡತಿ ಏನ್ ಮಾಡ್ತಾಳ, ಮಾತೆತ್ತಿರ್ ತಗೊಂಡ್ಮನಿ, ಮಾತೆತ್ತಿರ್ ತಗೊಂಡ್ಮನಿ. ಈಗ ಹೋದಕ್ಕಿ ಒಂದ ಕಡೆ ಇರ್ತಾಳ ಇಲ್ಲ, ಮತ್ತೆ ಅಲ್ಲೊಂದಿಬ್ರು ಹೆಂಗಸರನ್ನ ಜಾಡಿ ಕಟ್ಕೊಂಡೆ ಬೇರೆ ಊರಿಗೆ ಹೋಗ್ತಾಳ. ಅಲ್ಲಿ ಹಾಕೊಂಡಿ ನಮ್ಗೇನ್ರಿ ಫ್ರೀ ಐತಿ ಹೋಗ್ಬರ್ತೀವ್ರಿ ಅಂತಾಳ. ಅಲ್ಲಿ ಹೋಗಿ ಬಂದ್ಲ ಮತ್ತೆ ಇನ್ನೊಂದಿಬ್ರು ಹೆಂಗಸರು ಕಟ್ಕೊಂಡು ಈ ಕಡೆ ಎಲ್ಲ ಹೋಗ್ತಾಳ. ಇಲ್ಲಿ ಹಾಕೊಂಟಿ ಅಂದ್ರೆ ಅಲ್ಲೆಲ್ಲ ಫ್ರೀ ಅಂತ ಮತ್ತೆ ಬರ್ತಾಳ. ಸುಮ್ಮಿರ್ತಾಳ ಇಲ್ಲ, ಅಲ್ಲಿಂದ ಮತ್ತೆ ನಮ್ಮನಿಗೆ ಬರ್ತಾಳ. ನಾ ಗಂಡು ನಮ್ಮನಿಗೆ ಬರ್ಲಿ ತಪ್ಪಲ್ಲ, ನಮ್ಮನಿಗೆ ಬಂದಕ್ಕಿ ಇಲ್ಲೇ ಇರ್ಬೇಕಲ್ಲ, ಗಂಡನ ಸೇವೆ ಮಾಡ್ಕೋತ. ಹೌದು, ಅಲ್ಲೆಲ್ಲ 2 ದಿವಸ 4 ದಿವಸ 1 ವಾರ ಹೋಗ್ತಾಳ. ನಮ್ಮನಿಗೆ ಅರ್ಧ ತಾಸ್ ಬರ್ತಾಳ, ಮತ್ತೆ ವಾಪಸ್ ಹೋಗ್ಬಿಡ್ತಾಳ. ಯಾಕೌಂಟಿ ಬಸ್ ಫ್ರೀ ಇರ್ತಕ್ಕ ಓಡಾಡ್ತೀನಿ, ಆಮೇಲೆ ನಿಮ್ಮ ಮಕ್ಕ ನೋಡೋದು ಐತಲ್ಲ ಅಂತ. ಹಂಗಂದ್ರೆ ಮದ್ವೆ ಯಾಕೆ ಆಗ್ಬೇಕಾಯ್ತು ನಮ್ಮ ಮಕ್ಕ ನೋಡೋದಂದ್ರೆ? ಅದೇನಪ್ಪ, ಅದಕ್ಕೆ ನಮ್ ತರ ಇರು ಅಂತ ಹೇಳೋದು. ಈಗ ಕಂಡಕ್ಟರ್ಗ ಕೆಲಸನೇ ಇಲ್ಲ ಅಲ್ಲಿ. ಹೋಗ್ಬೋದು ಅಂತ. ಯಾಕೆ ಏನ್ ಕೇಳ್ತೀಯ? ಬಸ್ನಾಗ ಗಂಡಸರೇ ಇಲ್ಲ, ಬರೇ ಹೆಂಗಸರ. ನಮ್ ಗಂಡಸರೆಲ್ಲ ಏನ್ ಮಾಡತ್ರ ಗೊತ್ತೈತ್ರಿ, ಹೇಳ್ಬೇಕಲ್ಲ ಹೊಕ್ಕರ್ಲ ಹೋದ್ಮೇಲೆ ಹಿಂಗ್ ಮನ್ಯಾಗ ಕುತ್ಕೊಂಡು ಕುಡಿಯಾಕ ಸುಮ್ಮನೆ. ಬಾಳ ಒಳ್ಳೆ ಕೆಲಸ ಆಯ್ತು ನೋಡ್ರಿ. ಹಿಂಗಂತಿ ಅವ್ ಕಂಡಕ್ಟರ್ ಕೆಲಸ ಈ ಸ್ವಲ್ಪ ದಿವಸಕ್ಕೆಲ್ಲ ಕಂಡಕ್ಟರ್ ತೆಗೆದು ಬಿಡ್ತಾರ ಬಸ್ಲಿ. ಯಾಕಂದ್ರ ಇವ್ರ ಹತ್ತಾರ ಇವ್ರೇ ಇಳಿತಾರ. ಡ್ರೈವರ್ ಅಪ್ಪ ಹೋಗ್ಬೇಕು, ಸ್ಟಾಪ್ ಅದ ನಿಲ್ಲಿಸ್ತಾನ, ಇಳಿತಾರ ಹತ್ತಾರ ಮತ್ತೊಕ್ಕನ ಇಳಿತಾರ ಹತ್ತಾರ. ಹಿಂಗ ಮಾಡ್ಕೊಂಡ್ ಅವ್ನ ಡ್ರೈವರ್ ಓಡಿಸ್ತಾರ. ಕಂಡಕ್ಟರ್ಗೆ ಏನ್ ಕೆಲ್ಸ ಇಲ್ಲಲ್ಲ, ಆ ಕಂಡಕ್ಟರ್ ಏನ್ ಬಂದ್ ನಮಗತ್ತೆ ಹೆಂಗ್ ಕೊಡ್ಬೇಕು, ಏನ್ ಮಾಡ್ತೀವಿ? ಹಂಗಿದ್ದಾಗ ಈಗ ನನ್ನ ಹೆಂಡತಿ ಹಿಂಗಾಯ್ತು, ನಿಮ್ಮ ಅವ್ವ ನಿಮ್ಮ ಅಕ್ಕ ಯಾರು ಇದ್ರಲ್ಲ ಅವ್ರ ಓಡಾಡಲ್ಲ, ನಿಮ್ಗೆ ಏನಾದ್ರ ಬಗ್ಗೆ ಗೊತ್ತಿಲ್ಲನೆ ಪ್ರಪಂಚದಾಗ ಏನ್ ನಡೀತದೆ ಅಂತ ತಿಳ್ಕೊಳೋ. ನಂಗೆ ಇದೊಂದು ಇದ್ರು ಸಾಕು ನೋಡಿ ದೋಸ್ತ. ಅವ್ರ ಮುಖ ನೋಡೆ ನಾನು 1 ವಾರ 15 ದಿನ ಆಯ್ತು ಮಾರಾಯ. ಯಾಕೋ
ಅವರು ಬಸ್ಸಲ್ಲಿ ಹೋಗ್ತಾನೆ ಅವ್ರೆ, ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ನಾ ಗೊತ್ತಿಲ್ಲ. ನಂಗೆ ಇದೊಂದೈತೆ. ಹಂಗಂದ್ರೆ ಬಿಡು ನಾವು ಹೌದಾ ಹೋಲಿ. ನೀನ್ ಮೇಲೆ ಏನ್ ಮಾಡುವ ಹಗಲ ರಾತ್ರಿ ದಿನ ನಾಳೆ ನಾಡ್ದು ಅಚಿನಾಡ್ದು ಎಲ್ಲ ದಿನ ನೀ ಬರ್ತವಾ. ನಿಂಗೆ ದಿನ ನಾನು ರೆಡಿ ಮಾಡಿ ಇಟ್ಟಿರ್ತಾನೆ, ಹಾಕಿಸ್ತೀನಿ, ಎಲ್ಲ ಮಾಡ್ಕೊಂಡು ಅವನು ಹೋಗೋಣ. ದಿನ ಪಾಟಿನ ಹಿಂಗ್ ಮಾತಾಡ್ತೀವಿ ಹೇಳಿಲ್ಲನೆ ನಾನು ಹೇಳ್ತೀನಿ. ನಾವು ಒಂದು ತಿಂಗಳು ಬರಲ್ಲ ಮೋಸ್ಟ್ಲಿ, ಒಂದು ತಿಂಗಳು ಫುಲ್ ಅವನು ಹಾಕೋದು ಪಲ್ಗೋದು ಹಾಕೋದು ಹಾಕೋದು ನೋಡು. ಈ ಮನಿ ಗಿರಿ ಎಲ್ಲ ಬೇಕಾದ್ರೆ ಮಾರಿ ಬಿಡ್ತಾರೆ. ಈ ನಂದಲ್ಲಿದೆ ನನ್ನ ಹೆಂಡತಿ ತವ್ರ ಮನೆ ಹೋಗ್ಕೊತೀನಿ. ನನ್ನ ಹೆಂಡತಿಗೆ ಬಸ್ಸ ಮನಿ, ನನಗ ಮನಿನ ಬೇಡ. ಈ ಮನಿ ಮಾರಿದ ಮೇಲೆ ಎಬ್ರಿ ಕುಡಿಯಾಕ ಒಂದು ಜಾಗ ಬೇಕು. ನಿಮ್ಮನಿಗೆ ಬಂದ್ಬಿಡ್ತೀನಿ ನಮ್ಮನೀಗ ಬೇಡಪ್ಪ. ಅವನೇ ನಮ್ಮನೆ ಮಾತ್ರ ಬಂದು ನೀ ಕುಡಿ, ನಿಮ್ಮನಿ ನಾ ಬರ್ತೀನಿ ಬ್ಯಾಡತ್ತಿಯಲ್ಲ ಯಾಕ? ನಮ್ಮ ಅವ್ವ ಏನಿಲ್ಲ ಪರ್ಕೆ ತಗೊಂಡ್ ಬರ್ತಾಳ. ನಿಮ್ಮ ಅವ್ವ ಕಸಬರಿ ತಗೊಂಡು ಹೊಡಿತಾಳ ಕುಡಿಯಾಕತ್ರನ? ಅಲ್ಲ ಮನೆ ಕರ್ಕ ಬಂದ್ರೆ. ಅಯ್ಯೋ ನಾವು ಮತ್ತೆ ನಮ್ಮನೆ ಕುಡಿಯತ್ತೀನಿ. ನನ್ನ ಹೆಂಡತಿ ಹೆಂಗ್ ಸುಮ್ ಕೂತಾಳೆ? ಅದು ನಿನ್ನ ಹೆಂಡತಿ ಕೇಳಪ್ಪ, ನಾನ್ ಕೇಳಿದ್ರೆ ನಾನು ಹೆಂಡತಿನ ಕೇಳ್ಬೇಕು. ಓ ಕೇಳ್ಬೇಕಂದ್ರೆ ಇಲ್ಲ 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 ಇರಂಗೆ ಇಲ್ಲ, ಏನ್ ಮಾಡೋದು? ಅದಕ್ಕೆ ಈಗ ಆಯ್ತು ಬಿಡು ಹೋಲಿ. ಒಂದು ಕೆಲಸ ಮಾಡುವ, ನಾಳೆ ನಾಡ್ದ ಅಚಿನಾಡ್ದ ನೀ ದಿನಾ ನಮ್ಮನೆಗೆ ಬರ್ತ ಬಾ. ಇಲ್ಲೇ ಕುಡಿಯೋಣ, ಇಲ್ಲೇ ಮಲ್ಕೊಳ್ಳು, ಇಲ್ಲೇ ಕುಡಿಯೋಣ, ಇಲ್ಲೇ ಮಲ್ಕೊಳ್ಳು. ಈ ಏನೋ ಸೌಂಡ್ ಆಯ್ತಲ್ವಾ? ಹೌದು ದೋಸ್ತ. ಅಟ್ಯಾಕಂಜಿ ಕುಡಿಯ. ರಮೇಶ್ ಹಿಂಗೆ ಹೇಳ್ತೇನೆ, ಅವ್ ಬಂದಿರ್ಬೇಕು. ನೀ ಯಾಕೆ ಡಾನ್ಸ್ ಆಡ್ತೀವ? ಕುಡಿ ಸಾವಕಾಶ. ಯಾರು ಬೇರೆ ಬಂದ್ಬಿಟ್ಟಾರ ನನ್ ಕಂಡೆ. ಯಾರು ಬರ್ತಾವ? ಅವನೇ ನಮ್ಮ ಫ್ರೆಂಡ್ ಬರ್ತಾನ. ನೀ ಹಂಗ ಇನ್ನೊಬ್ಬ ಬರ್ತಾನ. ಅವನವನು ಅವನ್ ಗ್ಲಾಸ್ ಬೇಕಲ್ಲ. ಅಯ್ಯೋ ಎಲ್ಲ ಕುಡಿ ಸಲುವಾಗಿ ನಾ ಮಾಡ್ರ ಪ್ಲಾನ್. ಓಕೆ ಆಯ್ತು, ನಾ ಕುಡ್ಕೊಬಿಡ್ತೀನಿ ಬಿಡಪ್ಪ. ಸಾವಕಾಶು ಎಲ್ಲಾರು ಕರ್ಸ್ಬಿಟ್ಟ ನಮ್ಮ ಮನಿನ ಪಾರ್ ಮಾಡಿಬಿಟ್ಟು ನಾವು ಹಂಗೆ ಅಂದೆ. ಡ್ಯಾನ್ಸ್ ಮಾಡ್ತೀಯ? ಡ್ಯಾನ್ಸ್ ನಿಮ್ಮ ಅವನ ಕರ್ಸೋದು ಡ್ಯಾನ್ಸರ್ ಕರ್ಸ್ಬೋದು. ನಿಮ್ಮ ಮೌನ ಇದು ಮನಿ ಇದು ನಿನ್ನ ಅವನ. ಏ ಇಲ್ಲೋಲೆ ಆ ಗ್ಲಾಸಿಗೆ ಇಲ್ಲೋಲೆ ದೋಸ್ತ. ಏ ನೋಡ್ ಬಾಯ್ ಮುಂದೆ ಬಾ. ಮನ್ಯಾಗ ಕುಡಿಯಾಕಲ್ಲಿ ಕುಡಿಯಾಕೆಲ್ಲಿ ಎಲ್ಲಾರು ಬಸ್ ಹತ್ತಿ ಓಡಾಡ್ತಿರ್ತಾರೆ. ಹೌದಲ್ಲ ದೋಸ್ತ. ಏ ಸೌಂಡ್ ಐತಿರೋ ಯಾರು ನೋಡಪ್ಪ. ಏನ ದೋಸ್ತ ಕುಡಿಯೋ ಅದೇ ಮಾನ ನೋಡತ್ತಿ. ನೋಡ್ ನೋಡ್ ನಿಂಗೆ ಏನ್ ಬೇಕು? ರಮೇಶ್ ಬಂದ್ ಅನ್ಸ್ತತಿ. ಗ್ಲಾಸ್ ಕೊಡೋದು ದೋಸ್ತ. ನಾವು ಖಾಲಿ ಇಟ್ಲ ರೂಮ್ನಾಗ ಹೋಗಿ ಹಾಕೊಂಡ್ ಬರ್ಬೇಕು. ರಮೇಶ ಅಲ್ಲಿ ತಕ್ಕ ನೀ ಕುಡಿತೀವ, ನಾ ಇದು ಹಾಕೊಂಡ್ ಬರ್ತೀನಿ ಹೋಗಿ. ಹೈ ದೋಸ್ತ ರಮೇಶ ಏ ಸೀರೆ ಇಟ್ಕೊಂಡು ಬಂದಾನೆ. ಬಸ್ ಫ್ರೀ ಆಗ್ತಾಳ, ನೀನು ಸೀರೆ ಇಟ್ಕೊಂಡು ಎಲ್ಲ ಬಸ್ ತಗೊಂಡು ಓಡಾಡ್ತಿಲ್ಲ. ರಮೇಶ ಅವ್ರು ಎಲ್ಲಿಂದ ಬಂದಿರಿ? ರಮೇಶ್ ನನ್ನ ವ್ಯಕ್ತಿಗತ ಕಳಾತಿ. ನಿಂಗೆ ಫ್ರೀ ಬಿಟ್ಟರೆ ತಲ್ಬಿಟ್ಟು ಬಸ್ದಾಗ. ಏ ನನ್ನ ವ್ಯಕ್ತಿಗತ ಕಳಾತಾನೆ ರಮೇಶ. ನಿಮ್ಮ ಹೆಂಡತಿ ತರ ಕಾಣ್ಸಕತ್ತಾಳಲ್ಲ, ನಿಮ್ಮ ಹೆಂಡತಿನೇ. ನಿನ್ ಕೈಯಾಗ ಯಾಕೆ ಬರ್ತಿದ್ವು? ನೀ ಅಲ್ಲಿಂದ ಕುಡ್ಕೊಂಡ ಬಂದೇನೆ ಬಸ್ನಾಗ. ಇದು ಫ್ರೀ ಕೊಟ್ರ ನಿಂಗೆ? ಯಾಕೆ ಹೇಳ್ಬಿಡ್ರಿ, ಇದು ಫ್ರೀ ಕೊಟ್ಬಿಡ್ತಾರೆ. ಅಲ್ಲ ಕಣ್ರಿ, ಕುಡ್ದು ಮತ್ತೆ ಅಲ್ಲಿ ಏನೇನೋ ಮಾತಾಡ್ತಿದ್ರಲ್ವಾ, ಇದು ನೀವೇ ನನ್ ಕೈ ಕೊಟ್ಟಿದ್ದಲ್ವಾ? ನಾನೇ ಕೊಟ್ಟೆ. ಏ ಅಪ್ಪ ಕೊಡು ಕೊಡು ಕೊಡು. ನಿಧಾನ ರೀ, ನಿಧಾನ ಕುಡೀರಿ. ಯಾಕ ಎಲ್ರು ಗಂಡಸ್ರು ಕುಡಿಯದೆ, ನೀವು ಕುಡಿತಿದ್ರ, ಅದ್ರಲ್ಲಿ ಏನ್ ತಪ್ಪು? ದೇವ್ರಾಗ್ಬಿಟ್ಟಲ್ಲ ನೀ. ಅದಲ್ಲ ರೀ, ಬರೀ ಮಿಕ್ಸ್ಚರ್ ಅಲ್ಲೇ ಕುಡಿತಿದ್ದೀರಲ್ಲ, ಯಾಕೆ ಬೇರೆ ಏನ್ ಸ್ನಾಕ್ಸ್ ಮಾಡ್ಕೊಳಿಲ್ವಾ? ನೋಡ ನಾನು ಹೇಳ್ತಿ ನೋಡು, ನಾವ ಹಾಕೋಬೇಕು, ನಾವ ನೀರ್ ಹಾಕೋಬೇಕು, ನಾವ ಸುಡ ಹಾಕೋಬೇಕು, ನಾವೇ ಎಲ್ಲ ಮಾಡ್ಬೇಕು ಅಂದ್ರೆ ಹೆಂಗ ಆಕತಿ? ಅದಕ್ಕೆ ಒಂಚೂರು ಮಿಕ್ಸರ್ ಹಾಕೊಂಡು ಕುಡಿಯತ್ವಿ. ಏನ್ ಮಾಡೋದು ನಾವು ಆಳ್ ಜೀವನ. ಇವಾಗ ಯಾಕೆ ಚಿಂತೆ ಮಾಡ್ತಿದ್ರಾ? ನಾನ್ ಬಂದಿದ್ದೀನಲ್ಲ, ನಾನ್ ಮಾಡಿ ತಗೋಬರ್ತೀನಿ. ಹೆಂಗಂದ್ರೆ ಹಿಂಗಿರ್ಬೇಕು ನಾವು. ಈಗ ನೀವು ಮಾಡ್ಕೊಡ್ತೀಯ ಬಿಸಿ ಬಿಸಿ ಸ್ನಾಕ್ಸ್. ಬಿಸಿ ಬಿಸಿ ಸ್ನಾಕ್ಸ್ ಮಾಡ್ಕೊಂಡ್ ಬಂದ್ಕೊಡ್ತೀನಿ. ಬಾಯಿಗಿಟ್ರೆ ಹೋಗೇ ಬರ್ಬೇಕು. ಯಾರಿಗೆ? ನಿಮ್ಗೆ. ನಂಗೆ ಹೋಗಿ ತರಕಾರಿ ಹೋಗಿ ನನಗೆ ಹೋಗಿ ಹಾಕ್ತಿ.
ಅಲ್ಲ ರೀ ತರಕಾರಿ ಹೋಗಿ ತರಕಾರಿ ಬಾಯಿ ಬಿಟ್ರೆ ಅದು ಹೋಗಿ ಬರ್ಬೇಕ ಒಟ್ಟು ಬಿಸಿ ಮಾಡ್ತಿ ಹೊಟ್ಟೆ ಬಿಸಿ ಮಾಡ್ತೀನಿ ಒಳಗಡೆ ಹೇಳ್ತಿ ಈಗ ಮತ್ತೆ ಇದು ಕೊಡೋದ್ರೆ ಇದು ಇಲ್ಲಿಡ ಈಗ ನೀ ಮಾಡ್ತಿ ಬಟ್ ತರಕಾರಿನೇ ಇಲ್ಲಲ್ಲ ಏನ್ ಮಾಡುದು ರೀ ನಾನೇ ಮಾರ್ಕೆಟ್ ಹೋಗಿ ತರಕಾರಿ ತಂದು ಸ್ನಾಕ್ಸ್ ಮಾಡ್ಕೊಡ್ತೀನಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡ್ಬಿಡ್ತೀನಿ ಈ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡು ಬಂದು ನಮಗೆ ಸ್ನಾಕ್ಸ್ ಮಾಡ್ಕೊಡ್ತೀವಿ ಸೂಪರ್ ಅವರೇ ಈಗ ಹೋಗೋತ್ನಾಗ ಹೆಂಗ್ ನೀವು ಬಸ್ನಾಗ ಹೋಗ್ತೇನೆ ಇನ್ನೇ ನಡ್ಕೊಂಡು ಹೋಗ್ತಾರಾ ಬಸ್ನಲ್ಲೇ ಹೋಗೋದು ಸೂಪರ್ ಫ್ರೀ ಅಂದ್ರೆ ಮಲ್ಲಗಂಡು ಹೇಳ್ತೀನಿ ಲಘು ಹೋಗಿ ಲಘು ಬರ ಮತ್ತೆ ಲಘು ಮಾಡ್ಕೊಟ್ಟ ನಮ್ಗೆ ಚಲೋ ಆಗತ್ತಿಲ್ಲ ಬರ್ತೀನಿ ಲಘು ಹೋಗ ಬಾ ಆಹಾ ದೋಸ್ತ ಬಂದಿದ್ ಫೋರ್ಸ್ ನೋಡಿದ್ರೆ ನಿನ್ಗೆ ಎಲ್ಲಿ ಹೊಗೆ ಹಾಕ್ಬಿಡ್ತಾರ ಅನ್ಕೊಂಡೆ ನಾವು ನಿಮ್ಗೂ ಹಾಕ್ತಿದ್ಲು ಹಾಕಿದ್ರ ಈಗ ದೇವತೆ ಆಗ್ಬಿಟ್ರಲ್ಲಪ್ಪ ಆಯ್ತಾ ಇದ ಕಂಟ್ರೋಲು ಅದು ನಾ ಇಟ್ಟರು ಕಂಟ್ರೋಲ್ ಲಕ್ಕಿನ ದೋಸ್ತ ಇದು ನೋಡಿದ್ಮೇಲೆ ನಾ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಏನು ನಾನು ಮದುವೆ ಆಗ್ಲೇಬೇಕು ನಾನು ಹೆಂಡ್ತಿನ ಅಲ್ಲ ದೋಸ್ತ ಬೇರೆ ಹುಡುಗಿನ ಹೊಸ ಹುಡುಗಿನ ಆದಂದ್ರು ನೋಡ್ಪ ಚಲೋ ಇರ್ತೈತಿ ನಿನ್ಗೂ ಚಲೋ ನಂಗೂ ಚಲೋ ಯಾಕಂತ ಕೇಳ್ತೀಯನ ಯಾಕ ನಾನು ಹೇಳ್ತಾ ಆವಾಗ ಹೌದಾ ನೀನ್ ಇಲ್ಲಿ ಕುಡಿಯಕ್ ಕೂಡಿಸ್ಬಿಟ್ಟು ನಾನು ದೋಸ್ತ ಏನು ಏನ್ ಮಾತಾಡಕತ್ತೆ ನಾವು ಏನ್ ತಪ್ಪು ತಿಳ್ಕೊಂಡು ಎನ್ನಿ ಮತ್ ನಾ ಹೋಗಿ ಬಾಗ್ಲ ಮುಚ್ಚಿ ಬರ್ತೀನಿ ಎಂದೆ ನಾ ಕುಡಿದ್ ಯಾರಿಗೂ ಗೊತ್ತಾಗಬಾರ್ದಂತೇಳಿ ಲಘು ಹೋಗ ಈಗ ಹೋಗ ನಾ ಕುಡಿದ್ಬಿಟ್ಟು ನಗುನ ಈ ಕುಡಿದ್ ಮುಗಿಸಿ ಬಾಳ ಕುಡಿದು ಬಾಳ ಮುಚ್ಚಿಬೋ ಹೋಗ ಕುಡಿಗೆ ನೆಂದು ಬಂದ್ಕೊಂಡು ಅವ್ನು ಸ್ನಾಕ್ಸ್ ಮಾಡ್ಕೊಡ್ತಾವ ಚಲೋ ಸ್ನಾಕ್ಸ್ ಮಾಡ್ಕೊಡ್ತಾವ ಬಂದ ಮಟ್ಲು ನೋಡ ಎಲ್ಲ ಖಾಲಿ ಕಾಲ ಬಂದಿ ತರಕಾರಿ ಎಲ್ಲೇ ನಡ್ಕೊಂಡ್ ಬರ್ತಾ ಇದಾವೆ ಹಾ ತರಕಾರಿ ನಡ್ಕೊಂಡು ಬರತ್ತಾವ ಇದೇ ನಿಂಗೆ ಹೇಳತ್ತಳಿಕಿ ಖರೆ ಹೇಳಿ ಎಲ್ಲಿ ತರಕಾರಿ ಈಗ ಬರ್ತಾವ ನೋಡ್ರಿ ಇವ್ರ ಇಬ್ರು ಅವ್ರು ಯಾರು ಇವ ನಮ್ ದೋಸ್ತ ಹಂಗೇನೆ ಇವರು ನನ್ನ ಫ್ರೆಂಡ್ಸ್ ನಿನ್ನ ಫ್ರೆಂಡ್ಸ್ ನಿನ್ ಜೋಡಿ ಬಂದಾರ ಅದ್ರಲ್ಲೇನಿದೆ ಈಗ ಅವ್ರು ಯಾಕೆ ಬಂದಾರೆ ಅವ್ರೇನಕ್ ಬಂದವ್ರೆ ನಾವು ಎಂಜಾಯ್ಮೆಂಟ್ ಮಾಡತ್ತೀವಿ ನಾವು ಎಂಜಾಯ್ ಮಾಡಕ್ ಹೋಗ್ಬೇಕು ಅದಕ್ಕೆ ಬಂದಿದ್ದಾರೆ ನೀನು ಅವ್ರ ಜೋಡಿ ಎಂಜಾಯ್ಮೆಂಟ್ ಮಾಡ್ತಿ ಗಂಡ ನಾಳಿದ್ರೆ ಅವ್ರ ಜೋಡಿ ಎಂಜಾಯ್ಮೆಂಟ್ ನೀ ಮಾಡೋದಂಗಲ್ಲ ನೀವ್ ಇವಾಗ ಅವ್ರ ಜೊತೆ ಎಂಜಾಯ್ಮೆಂಟ್ ಮಾಡ್ತೀರಾ ತಾನೆ ನಾವು ಹಂಗೇನೆ ಪಬ್ಬು ಕ್ಲಬ್ಬು ಮಾಲು ಎಲ್ಲ ಕಡೆ ಸುತ್ತಾಡ್ಕೊ ಬರ್ತೀವಿ ಮನೆಗ್ ಬರ್ತೀನಿ ಇಲ್ಲ ಅಂದ್ರೆ ಅಲ್ಲೇ ಇರ್ತೀನಿ ನಾನು ಯಾಕೆ ಮಾತಾಡತ್ತೀನಿ ಮೇಡಮ್ ಬನ್ನಿ ಮಾಲು ಕ್ಲಬ್ಗೆ ಹೋಗಿ ಸುತ್ತಾಡೋಣ ಬೇಡ ಬಿಟ್ಬಿಡ ಕಳ್ಸಲ್ಲ ನೀವ್ ಅವ್ರನ್ನ ಕಳಿಸ್ತೀರೇನ ಕಳ್ಸ್ಬೇಕು ಅದನ್ನು ಕೇಳ್ತೀರಲ್ರಿ ಒಂದ್ ನಿಮಿಷ ನೋಡ ಬರೀ ಕ್ಲಬ್ ಅಲ್ಲಿ ಹೋಗೋಣ ಆಗ್ತದೆ ನಿಮ್ಗೆ ಎಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಗಂಡ ಹೇಳ್ತಿದ್ರೆ ಹಿಂಗೆ ನೋಡಿ ಈಗ ಅವ್ರ ಮಾಯ ಆದ್ರು ಇವ್ ಮಾಯ ಆದ್ರು ನಾವಿಬ್ರು ಬೆಡ್ರೂಮ್ ಮಾಯ ಆದ್ರೆ ಚಲೋ ಮಾಡ್ಕೊಡ್ತೀನಿ ಅಯ್ಯೋ ಟೊಮೊಟೊ ಎಲ್ಲ ಹಾಳಾಗಿದೆ ಅಲ್ರಿ ನಮ್ ಊರಿಗೆ ಹೋಗ್ಬೇಕಾದ್ರೆ ಇಟ್ಟಿದ್ದು ಏನು ಎತ್ತಿಟ್ಟಿಲ್ಲ ಎಲ್ಲ ಹಂಗಂಗೆ ಬಿದ್ದಿದೆ ಇದೇನ್ರಿ ವಾಸನೆ ಬರ್ತಿದೆ ಇದ್ರಿಂದನೇ ವಾಸನೆ ಬರ್ತಿರ್ಬೋದು ರೀ ಏನ್ರಿ ಅನ್ನ ಎಲ್ಲ ಅಳಸೋಗಿದೆ ಅನ್ನ ಅಳ್ಸೋಗಿದ್ ವಾಸನೆ ಅದೇ ನಾ ಏನೋ ಅನ್ಕೊಂಡೆ ಏನ್ ನಾಯಿಗೆ ಹಾಕ್ಬೇಕು ಅಂತ ಇಟ್ಟಿದ್ರಾ ಇಲ್ಲ ನಾನೇ ತಿನ್ಬೇಕಂತಿದ್ದೆ ರೀ ಈ ಅಳಸೋಗಿರೋಣ ನೀವ್ ತಿಂತೀರಾ ನಾನು ಊರಿಗೆ ಹೋಗ್ಬೇಕಾದ್ರೆ ಮಾಡಿಟ್ಟಿದ್ದ ಅನ್ನ ಹೌದು ಅದು ಕೆಟ್ಟೈತೇನೆ ಕೆಟ್ಟಿರೋದ ಮೂಸ್ ನೋಡ್ರಿ ಎಷ್ಟು ಗಬ್ಬು ವಾಸನೆ ಬರ್ತಿದೆ ಅಂತ ಅಲ್ರಿ ಇಂತ ಅಳಸೋಗಿರೋ ಅನ್ನ ತಿಂದ ನಿಮ್ ಆರೋಗ್ಯದ ಗತಿ ಏನಾಗ್ಬೇಕ್ರಿ
ಇನ್ನು ನನಗೆ ಟೈಮೇ ಇರಂಗಿಲ್ಲ, ಬಿಸಿನ ಯಾವಾಗ ಏನು ಅಡಿಗೆ ಮಾಡ್ಕೊಳ್ಳಿ ನನಗೆ ಅಲ್ಲಿ ಟೈಮೇ ಸಾಕಾಗ್ತಿರಲ್ಲ. ಅದಕ್ಕೆ ಬಂದು ನೀ ಇಲ್ಲ ಏನೇನು ಮಾಡಿಟ್ಟಿದ್ದಲ್ಲ ಇವೆಲ್ಲ ಕೆಟ್ಟೋಗೈತೆ ಇದು ಎಲ್ಲ ಕೆಟ್ಟೋಗಿದೆ. ಒಂದ್ ಮಾತು ಹೇಳಿದ್ರೆ ಬಂದ್ಬಿಡ್ತಿರ್ಲಿಲ್ವಾ ನಾನು? ಅಯ್ಯೋ ನಮ್ಮ ಹಾಸ್ನಿ ಇದು. ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಕ್ರಿ? ನಾಳೆ ದಿನ ಏನಾದ್ರು ಆಗೋಯ್ತು ಅಂತಂದ್ರೆ ನನಗ್ ನೀವು ಮುಖ್ಯ ರೀ. ಇಷ್ಟ ದಿನ ನೀ ಬರೇ ತಾಳಿ ತೋರಿಸಿ ನನ್ ತಾಳಿ ಮುಖ್ಯ ಅಂತಿದ್ದೆ ರೀ. ನೀವಿದ್ರೇನೆ ಈ ತಾಳಿ ರೀ, ನೀವಿದ್ರೇನೆ ಈ ಕುಂಕುಮ, ನೀವಿದ್ರೇನೆ ಈ ಬಳೆ ರೀ, ನೀವಿದ್ರೇನೆ ಈ ಕಾಲುಂಗ್ರ ರೀ. ಏನ್ ಇತ್ರ ಅನ್ಕೊಂಡು ನನ್ನ ಇಲ್ದಂಗ್ ಮಾಡಾಕತ್ತೀಯಲ್ಲ ರೀ. ಬಿಟ್ಟು ಅನ್ನಿ, ಯಾಕ ನೀವ್ ಇರ್ಬೇಕು ಅಂತ ಹೇಳ್ತಾ ಇರೋದು. ಅಲ್ಲ ಇರ್ತೀನಿ, ಬಟ್ ನೀನು ನನ್ ತೀರಾ ಸೆಂಟಿಮೆಂಟ್ ಆಗ ನಾ ಇವತ್ತೇ ಹೋಗ್ಬಿಡೋರ್ತಾರೆ ಯಾಕೆ ಮಾತಾಡತ್ತೀರಿ? ರೀ ಹಂಗೆಲ್ಲ ಏನು ಮಾತಾಡ್ಬೇಡ್ರಿ. ನಾನು ಹಳಸಿದನ್ನ ತಿನ್ಬೇಡಿ ಅಂತ ಹೇಳಿದಷ್ಟೇ. ಹೌದಾ? ಆಯ್ತು. ಅಲ್ಲ ಈಗ ನೀ ಬಂದಿ ಬಿಸಿ ಅನ್ನ ಮಾಡಿ ಹಾಕ್ತಿ, ಈಗ ಅದ್ರ ಬಗ್ಗೆ ಯಾಕೆ ಇಷ್ಟು ಆಗುತ್ತಿ? ನಾನೀಗ ಬಂದಿದ್ದೀನಲ್ಲ, ನೀವು ಚಿಂತೆ ಮಾಡ್ಬೇಡ್ರಿ. ಒಳ್ಳೊಳ್ಳೆ ಅಡಿಗೆ ಮಾಡಿ ನಿಮ್ಗೆ ಕೊಡ್ತೀನಿ, ಓಕೆನಾ? ಈಗ ನಾನು ಬದುಕಿರ್ತೀನಿ, ನಿನ್ ತಾಳಿ ಹಂಗ ಇರ್ತೈತಿ, ನಿನ್ ಕುಂಕುಮ ಹಂಗ ಇರ್ತೈತಿ, ನಿನ್ ಹೂ ಹಂಗ ಇರ್ತೈತಿ, ನಿನ್ ಬಳಿ ಹಂಗ ಇರ್ತೈತಿ, ಆಯ್ತಾ? ಇನ್ನು ಇದಕ್ಕಿಂತ ಇನ್ನೇನು ಏನಿಲ್ಲ ರೀ. ಈಗ ಬಿಸಿ ಅಡಿಗೆ ಮಾಡಿ ನಿಂಗೆ ಏನ ಹೆಚ್ಚಿಕೊಂಡೇನೆ? ಬ್ಯಾಡ್ರಿ, ನೀವು ಆರಾಮಾಗಿ ಹೋಗಲ್ ಕೂತ್ಕೊಳ್ರಿ, ನಾನು ಹೆಚ್ಕೊಂಡ್ ಅಡಿಗೆ ಮಾಡ್ತೀನಿ. ಹಂಗಂದ್ಯ? ಮತ್ ಯಾಕೆ ಕರ್ದೆ ನನ್ನ? ರೀ ಏನ್ರಿ ರಾತ್ರಿ ಟೈಮಲ್ಲಿ ಮೊಬೈಲ್ ನೋಡ್ತಿದ್ದೀರಾ? ರಾತ್ರಿ ನೋಡ್ಬೇಕು ಮೊಬೈಲ್. ಮತ್ತೆ ನಾನ್ ಬಂದಿದ್ದ ತಕ್ಷಣ ಯಾಕೆ ನೀವು ಮುಚ್ಚಿಡ್ತಿದ್ದೀರಾ? ಇದೇ ಏನ್ ಮುಚ್ಚಿಟ್ಟಿಲ್ಲ, ನೀ ಬರ್ತೀಯಲ್ಲ, ಬಂದಾಗ ನೀನು ಮಾತಾಡ್ಬೇಕಲ್ಲ, ಅದಕ್ಕೆ ಆಫ್ ಮಾಡಿಟ್ಟೆ ಅಷ್ಟೇ. ಏನ್ ನೋಡ್ತಿರೋ ಏನ್ ಮಾಡ್ತಿರೋ ಒಂದು ಅರ್ಥ. ಏನಿಲ್ಲ ಇಲ್ಲ, ನೀ ಯಾಕೆ ಬಂದಿ ಈಗ ಅದನ್ನ ಹೇಳು. ನಾಳೆ ನಮ್ಮ ಮಾವನ್ ಮಗನ್ ಮದ್ವೆ ಇದೆಯಲ್ಲ, ಅದಕ್ಕೆ ಏನ್ ಗಿಫ್ಟ್ ಕೊಡೋಣ ಅಂತ ಕೇಳಕ್ ಬಂದೆ. ಹರಿ ಹರಿದ್ಗಿರಿದು ಎಲ್ಲರ ಟೀ ಶರ್ಟ್ ಆಮೇಲೆ ಕೆದ್ರಿ ಅಲ್ಲ, ಮಾವನ ಮಗ ಅಂದ ಕೂಡಲೇ ಎಲ್ಲ ಹುಡುಗಿಯರು ಕಾಲ್ ಕಿರಿತಲ್ಲ, ಹಂಗ ನೀನ್ ನನ್ನ ಟೀ ಶರ್ಟ್ ಕಿರಿತೇನೆ? ಅಲ್ಲ, ಅವನು ನಿನ್ನ ಮದ್ವಿ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದಾಗ ನೀ ಅವನು ಬಿಟ್ಟಲ್ಲ, ಅದಕ್ಕೆ ಈಗ ಅವನ ಮೇಲೆ ಪ್ರೀತಿ ಶುರು ಆಯ್ತು ನಿನಗೆ? ಆ ಕತೆ ಬಿಡ್ರಿ, ಅವ್ನ್ ಬಿಟ್ಟಿದ್ಕೆ ತಾನೇ ನಿಮ್ಮನ್ ಮದ್ವೆ ಆಗಿರೋದ್ ನಾನು. ನನ್ನ ಮದ್ವೆ ಆಗಿದ್ದಕ್ಕೆ ನಿನಗೇನು ಕಮ್ಮಿ ಮಾಡಿಲ್ಲ, ನಿನಗೆ ಎಲ್ಲಾ ತರ ಮಾಡಿಲ್ಲ ನಾ. ಹ್ಞೂನ್ರಿ, ಎಲ್ಲಾ ತರ ಮಾಡಿದ್ದೀರಾ, ನೋಡ್ತಾ ಇಲ್ವಾ ನಾನು? ಏನ್ ಹೆಂಗಂತೀನಿ? ನಾನು ಎಲ್ಲಾ ತರ ನಿಂಗೆ ಚಲೋನೆ ನೋಡ್ಕೊಂಡಿನಿ, ಚಲೋನೆ ಮಾಡೀನಿ. ರೀ ಅದಿವಾಗ ಬಿಡ್ರಿ, ಏನ್ ಗಿಫ್ಟ್ ಕೊಡೋದು ಹೇಳ್ರಿ. ಅಲ್ಲ, ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡಿದ್ರ ಹಂಗಾಯ್ತು ನಿನ್ನ ಹಣೆ ಬರ. ಅಲ್ಲ, ಈಗ ನಾಳೆ ಬೆಳಿಗ್ಗೆ ಮದುವೆ, ಈಗ ರಾತ್ರಿ ಇಷ್ಟೊತ್ತಿಗೆ ಯಾವ ತೆಗೆದಿಟ್ಟಿರ್ತಾನ, ಈಕಿ ಬರ್ತಾಳ, ಈಕಿಗೆ ಗಿಫ್ಟ್ ತಗೋತಾಳ, ಈಕಿಗೆ ಸಾಮಾನು ಕೊಟ್ಬಿಡ್ನು ಅಂತ ಯಾವ ತೆಗೆದಿರ್ತಾನ? ಅಲ್ಲ, ಇಂಥ ಟೈಮ್ ಒಳಗೆ ಇಡೀ ದಿನ ಬಿಟ್ಟು ಈಗ ರಾತ್ರಿ ಯಾಕೆ ನೆನಪಾಯ್ತು ನಿಂಗ? ಆಯ್ತು ಬಿಡ್ರಿ, ನಾನ್ ಏನ್ ಗಿಫ್ಟ್ ಕೊಡ್ಬೇಕು ಅಂತ ನಾನು ಆಲ್ರೆಡಿ ತೆಗ್ದಿಟ್ಟಿದ್ದೀನಿ. ನೀವೇನ್ ಗಿಫ್ಟ್ ಕೊಡ್ತೀರಾ? ಇದು ಒಳ್ಳೆ ಕಥೆ ಆಯ್ತಲ್ಲ. ಗಂಡ ಒಂದು ಬೇರೆ, ಹೆಂಡತಿ ಒಂದು ಬೇರೆ, ಮಗ ಇದ್ರೆ ಮಗ ಒಂದು ಬೇರೆ, ಮಗಳಿದ್ರೆ ಮಗಳು ಒಂದು ಬೇರೆ, ನಮ್ಮ ಅವ್ವ ಇದ್ರೆ ನಮ್ಮ ಅವ್ವ ಒಂದು ಬೇರೆ, ನಮ್ಮ ಅಪ್ಪ ಇದ್ರೆ ನಮ್ಮ ಅಪ್ಪ ಒಂದು ಬೇರೆ, ಹಿಂಗ್ ಕೊಡ್ತಾರೆ ಗಿಫ್ಟ್. ಗಂಡ ಹೆಂಡತಿ ಸೇರಿ ಒಂದೇ ಗಿಫ್ಟ್ ಕೊಡ್ಬೇಕು ರೀ. ಹಂಗಲ್ಲ ನಾನು ಹೇಳಿದ್ದು, ನಿಮ್ಮಿಬ್ರು ಫ್ರೆಂಡ್ಶಿಪ್ ಬೇರೆ ತರನೇ ಅಲ್ವಾ? ಅವಾಗ ಪಾರ್ಟಿ ಬೇರೆ ಕೊಡಿಸ್ತಿರ್ತಾನೆ, ಅದಕ್ಕೆ ನೀವೇನ್ ಗಿಫ್ಟ್ ಕೊಡ್ತೀರಾ ಅಂತ ಕೇಳಿದಷ್ಟೇ. ಅವು ಕೊಡ್ಸಿದ ಪಾರ್ಟಿಗೆನೆ ನಮ್ ಫಸ್ಟ್ ನೈಟ್ ದಿವ್ಸ ಹೆಂಗಾಯ್ತು ಗೊತ್ತಾಯ್ತಿಲ್ಲ? ರೀ ಸುಮ್ನಿರ್ರಿ, ಆ ಸುದ್ದಿ ಎತ್ತಬೇಡಿ. ಯಾಕ? ಬಂದ್ ಬಿದ್ದಿದ್ರಲ್ಲ, ಆ ಬೀಳಿ ಕಾರಣನೇ ನಿಮ್ಮ ಮಾವನ ಮಗ. ಏನು ನಮ್ಮ ಅವನ? ಯಾಕೆ ಗೊತ್ತೇನು? ಅವನು ನಿನ್ ಮದ್ವೆ ಆಗ್ಬೇಕಂತ ಡಿಸೈಡ್ ಮಾಡಿದ, ಆದ್ರೆ ನೀನು ಅವನು ಮದುವೆ ಆಗ್ಲಿಲ್ಲ. ಅದ್ರ ಸಂಬಂಧ ಅವ್ನು ನನಗೇನ್ ಮಾಡಿದ, ನಂದೆಲ್ಲ ತಪ್ಪಿಸ್ಬೇಕಂತ ಹೇಳಿ ನನಗೆ ಫುಲ್ ಕುಡಿಸಿ ಫುಲ್ ಟೈಟ್ ಮಾಡಿ ಬೆಡ್ರೂಮ್ ಕಳಿಸಿದ. ನಾ ಬಂದು ಇನ್ನೇನ್ ಮಾಡ್ಬೇಕಲ್ಲೇ, ಬಂದು ಬಿದ್ದುಬಿಟ್ಟೆ. ಓ, ನೀವು ಅದಕ್ಕ ಬಿದ್ದಿದ್ದು? ಮತ್ತಿನ್ನೇನು, ಅದಕ್ಕೆ ಈಗ ನಾನು ಮಾಡ್ತೀನಿ. ಏನ್ ಮಾಡ್ತೀರಾ? ಅಲ್ಲ, ಅವ್ನು ಹೆಂಗ ಮಾಡಿದ ಹಂಗೆ ನಾನು ಈಗ ಅವ್ನ ಮದುವೆ ಆಕತ್ಲ, ಅವ್ನು ಫಸ್ಟ್ ನೈಟ್ ದಿವಸ ಅವನಿಗೂ ಫುಲ್ ಟೈಟ್ ಮಾಡಿಸ್ಬಿಟ್ಟೆ ಕಳಿಸ್ಬಿಡ್ತೀನಿ ಬೆಡ್ರೂಮ್ಗೆ. ಬಂದ್ಬಿಡು. ನೀ ಅವತ್ತಾಗಿದ್ದು ನಮ್ಮ ಫಸ್ಟ್ ನೈಟ್ ಇಂದ ಇವತ್ತಿಗೂ ಬೈತಿ ಬರೇ, ಆದ್ರೆ ಅವ ನನಗೆ ಬೈಸ್ಬಿಟ್ಟು ಮಜಾ ನೋಡ್ತಾನ. ಅವನಿಗೂ ಬೈಯಬೇಕು, ಅವನ ಹೆಂಡತಿನೂ ಬೈಯಬೇಕು, ಹಂಗ ಮಾಡ್ತಾನ, ಬಿಡಲ್ಲ. ರೀ ನಾನಾಗಿದ್ಕೆ ಹೊಂದ್ಕೊಂಡು ಹೋಗ್ತೀನಿ,
ಈಗಿನ ಕಾಲ ಹುಡುಗಿರು ಒಂದ್ ದಿನ ಗಲಾಟೆ ಆದ್ರೂ ಡಿವೋರ್ಸ್ ಕೊಟ್ಬಿಟ್ಟು ಹೋಗ್ಬಿಡ್ತಾರ್ರಿ. ಹಂಗೆಲ್ಲ ಏನು ಮಾಡಕ್ ಹೋಗ್ಬೇಡ್ರಿ. ಕೊಡ್ಲಿ ಬಿಡು, ನಾನ್ ನೋಡ್ಕೋತೀನಿ. ಹಾ, ನೀವ್ ನೋಡ್ಕೋತೀರಾ? ನನ್ನನ್ನೇ ನೋಡ್ಕೊಳಕ್ ಆಗ್ತಿಲ್ಲ, ಇನ್ನು ಅವಳನ್ನೇ ನೋಡ್ಕೋತೀರಾ? ಅಂದ್ರೆ ನಾ ಹೇಳುದು ಅವ್ರಿಬ್ರು ಡೈವರ್ಸ್ ಆದ್ಮೇಲೆ ಆ ಡೈವರ್ಸ್ನ ಸರಿ ಮಾಡೋದನ್ನ ನೋಡ್ಕೋತೀನಿ ಅಂತ ಹೇಳ್ದೆ. ರೀ, ಹಂಗ್ ಒಂದ್ ಮಾಡೋರು ಈಗ ಯಾಕೆ ಈ ತರ ಸಮಸ್ಯೆ ಮಾಡ್ತೀರಾ? ಅವ್ರ ಪಾರ್ಟಿ ಕೊಡೋದ್ ಬಿಟ್ಬಿಡ್ರಿ. ಇಲ್ಲ ನೋಡು, ನಮ್ದು ಫಸ್ಟ್ ನೈಟ್ ಆದಾಗಿಂದ ಇವತ್ತವರೆಗೂ ನೀ ದಿನ ನನಗೆ ಬೈತಿ. ಒಂದಿನ ಬೈಸ್ಕೊಳ್ಳೋದು ಬೇಡ, ನನಗೆ ಬೈಸುವಂಗ ಮಾಡ್ದ ಮಾಮ ಬೈಸ್ಕೊಳ್ಳೇಬೇಕು. ನಾ ಮಾಡುವ ಇದು ಬಿಡ ಅಲ್ಲ. ಬ್ಯಾಡ್ರಿ, ಹಂಗೆಲ್ಲ ಏನು ಮಾಡ್ಬೇಡ್ರಿ. ನೀ ಕೇಳಿದ್ರಲ್ಲ ಕೇಳಲ್ಲ, ಮಾಡವನ ಅದ್ ಪ್ರಾಬ್ಲಮ್. ಹೌದು, ಅವ್ರ ಮದುವೆ ಯಾವತ್ತು? ನಾಳೆ. ಅವ್ರ ಫಸ್ಟ್ ನೈಟ್ ಯಾವತ್ತು? ನಾಳಿದ್ದು. ಈಗ ನಾವಿಬ್ರು ಏನ್ ಮಾಡ್ಬೇಕು? ಅವ್ರನ್ನ ಒಂದ್ ಮಾಡ್ಬೇಕು. ಅಯ್ಯೋ, ನಿನ್ನ ಮದುವೆ ಆಗ್ಲಾರ್ದವನ್ನ ಏನ್ ಒಂದ್ ಮಾಡ್ತಿ? ನಾವು ಮದುವೆ ಆದವರು ಈಗ ಮಾಡೋ ಕೆಲಸ ಮಾಡೋ ನಡಿ. ಅದ್ ನಾಳೆ ಮದ್ವಿ ಮಾತಾಡ್ಕೊಂಡು ನಡಿ. ಏನ ರೆಡಿ ಅನೇ? ಹಾ, ರೆಡಿ ಇದೀನಿ. ನೀವ್ ರೆಡಿನಾ? ಏನು ಯಾಕ್ರಿ ಏನಾಯ್ತು? ಏನಾಯ್ತ್ರಿ ನಿಮ್ಗೆ? ಡ್ರೆಸ್ ಚೆನ್ನಾಗಿಲ್ವಾ? ನೀ ಹಿಂಗ ಬಂದ್ರ ನಮ್ಮ ಮದುವೆಗೆ ಹೆಂಗ್ ಬರ್ಲಿ? ಏನಾಯ್ತ್ರಿ ಡ್ರೆಸ್ಸಿಗೆ? ಅಲ್ಲ, ನಮ್ ಚಿಕ್ಕಪ್ಪನ ಮನಿ ಅವ್ ಮದುವೆ ಪಕ್ಯ, ಅವನ ಮಗ ಪಕ್ಯನ್ ಮದುವೆಗೆ ನೀ ಹೆಂಗ್ ಬಂದಿದ್ದೆ? ಹಾ, ಅಲ್ಲ, ಗಂಡು ಏನೋ ಸೀರೆ ಕೊಡ್ಸೇ ಇಲ್ಲ, ಹೊಳಿ ಸೀರೆ ಉಟ್ಕೊಂಡು ಅದು ಗಂಡು ಏನೋ ಭಯಂಕರ ಬಾತ್ ತ್ರಾಸ್ ಕೊಡ್ತಾನೆ ಅನ್ನೋಪ್ಪ. ನಮ್ಮನಿ ಮದುವೆ ಅಂತಂದ್ರೆ ನೀ ಹೆಂಗೆ ಬರ್ತಿ? ನಿಮ್ಮನಿ ಕಡೆ ಮದುವೆ ಅಂದ್ರೆ ನೋಡು ಹೆಂಗ್ ರೆಡಿಯಾಗಿ ನೋಡು. ಆ ಮದುವೆಯಾಗ ಬಂದವರೆಲ್ಲ ಏನ್ ಕೇಳಿದ್ರು ಹಂಗ, ತಗೋರ 10 ರೂಪಾಯಿ, ತಗೋರ 50 ರೂಪಾಯಿ, ತಗೋರ 100 ರೂಪಾಯಿ. ನಾ ಯಾಕಪ್ಪ ಇವರು 10, 20, 50, 100 ಕೊಡ್ತಾರ ಅನ್ಕೊಂಡ್ರ, ನಿನ್ನ ಹೆಂಡತಿಗೆ ಪಾಪ ಚಲೋ ನೋಡ್ಕೊರ, ನನ್ನ ಹೆಂಡತಿ ಚಲೋ ನೋಡ್ಕೊಳಕ್ ಅವ್ರು ಹೇಳ್ತಾರ. ಯಾಕಂದ್ರ ನೀ ಅಂತ ಸೀರೆ ಉಟ್ಕೊಂಡು ಬಂದು ನನಗೆ ಕಿಮ್ಮತ್ ಕಳ್ದಿದ್ದೆ ಅಂತ ಮಾತಾಡತ್ತಾರ. ನಿಮ್ಮ ಮದುವೆ ಅಂದ್ರೆ ನೋಡು, ಈ ಡ್ರೆಸ್ ಎಲ್ಲಿ ಹೋಗಿತ್ತಾವತ್ತೆ? ನಮ್ಮ ಮನೆ ಕಡೆ ಮದುವೆಗೆ ಹಾಕೊಂಡು ಬರಕ್ ನಿನ್ಗೆ ಇದು ಎಲ್ಲಿ ಹೋಗಿತ್ತ? ತಗೋಬೇಡ್ನಿ. ಅದೇನಂದ್ರ ಈಗ ನಿಮ್ಮ ಮನೆ ಕಡೆ ಅವ್ರ ಮದುವೆ ಅನ್ಕೊಂಡೇನೆ ಬೇಗ ಹೋಗಿ ಅಲ್ಲಿ ಹೋಗಿ ಆ ಚೋಡ್ ಕೊಡ್ರಿ, ಈ ಚಲೋ ಕೊಡ್ರಿ, ಎಲ್ಲ ತಗೊಂಡ್ಬಿಡು. ನಮ್ಮ ಮನೆ ಮದುವೆ ಹಳಿ ಸೀರೆ ಎಲ್ಲ ಹುಡುಕ ಒಳಗೆ ಎಲ್ಲಿರ್ತಾವ ಎಲ್ಲ ತೆಗ್ದು ಅದು ಉಟ್ಕೊಂಡು ಬಾ ಎಲ್ಲ ನನ್ನ ಬಯಸು ಸಲ ನೀ ಮಾಡ್ತಿ. ನಾ ಅದಕ್ಕೆ ಈ ಮದುವೆ ನಾ ಬರಲ್ಲ, ನೀ ಹೋಗು ಮದುವೆ ಮಾಡ್ಕೊಂಡು ಬಾ. ನೀವೇನ್ ಕಮ್ಮಿನಾ? ನೀವ್ ಹೆಂಗ್ ರೆಡಿ ಆಗಿದ್ದೀರಾ? ನಾ ಏನ್ ರೆಡಿ ಆಗಿಲ್ಲ? ನಿಮ್ಮನೆಯವ್ರ ಕಡೆ ಮದುವೆಗೆ ನಾ ಚಲೋತ್ತಾಗಿ ರೆಡಿ ಆಗಿನಿ. ನೀ ನಮ್ಮನೆಯವ್ರ ಕಡೆ ಉಲ್ಟಾ ಡಬ್ಬ ಸೀರೆ ಉಟ್ಕೊಂಡು ಬಂದಿದ್ದೀನಿ. ನಾ ನಿಮ್ಮನೆಯವ್ರ ಮದುವೆ ಅಂತ ಹೇಳಿ ಚಲೋ ಉಟ್ಕೊಂಡು ಬಂದಿನಿ. ನೋಡ ಯಾಕೆ ರೆಡಿ ಆಗಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾಕೆ? ಮದುವೆ ಮನೆಯಲ್ಲಿ ಚಂದ ಹುಡುಗಿರು ನೋಡ್ಲಿ ಅಂತ. ನಾ ಅಂತವಲ್ಲ. ನಿಮ್ ಗಂಡಸ್ರು ಬುದ್ಧಿ ನನಗ್ ಗೊತ್ತಿಲ್ವಾ? ಈಕೆ ಯಾವಾಗ ನೋಡಿದ್ಲು? ಅದೇ ನಿಮ್ಮನೆ ಮದುವೆ ಕಡೆಗೆ ಹೆಂಗ್ ಹೋಗ್ತೀರಾ ಹೇಳ್ರಿ ನೀವು? ಹೆಂಗ್ ಹೋಗ್ತೀನಿ? ಹಳೆ ಪ್ಯಾಂಟು ಹಳೆ ಶರ್ಟ್ ಹಾಕೊಂಡು ಹೋಗಲ್ವಾ? ಅದು ನಮ್ಮ ಎಲ್ಲ ನಮ್ಗೆ ಗೊತ್ತಿರೋರು ನಮ್ಮ ಸಂಬಂಧಿಕರು ಇರ್ತಾರೆ ಅಂತ ಹೇಳಲ್ಲ. ಅದು ಹಂಗ ಅನ್ಕೊಂಡು ನಾನು ಮನೆ ಕಡೆ ಹುಡುಗಿ ನಾನು ನೋಡಕ್ ಬಂದಿಲ್ಲ. ನಾನು ನೀ ಚಂದ ಈಗ ಗಂಡ ಹೆಂಡತಿ ಅಂದ್ಕೊಳ್ಳಿ ಹೆಂಗಿರ್ಬೇಕು? ನೀ ಚಲೋ ರೆಡಿ, ನಾನು ಚಲೋ ರೆಡಿ ಆಗ್ಬೇಕು. ಇಲ್ಲ ಅದು ಚಲೋ ರೆಡಿ ಆಗಿನಿ, ಬಟ್ ನೀ ಹಿಂಗೆ ಬಂದ್ರೆ ನನಗೆ ಸೆಟ್ ಆಗಲ್ಲ. ನಾ ಬರಲ್ಲ ಮದುವೆ, ನೀ ಹೋಗ್. ಹಂಗಂದ್ರೆ ಹೆಂಗ್ರಿ? ಇಬ್ರು ಒಟ್ಟಿಗೆ ಹೋಗ್ಬೇಕು ತಾನೆ? ನೋಡು, ಇಬ್ರು ಹೋಗ್ಬೇಕು ಖರೆ, ಬಟ್ ಆದ್ರೆ ನಾ ಹಿಂಗೆ ಅಂದ್ರೆ ಸಂಪ್ರದಾಯಬದ್ಧವಾಗಿ ರೇಖೆ ಎಲ್ಲ ಹಾಕೋತೀನಿ. ನೀವು ಮಾಡಿ ಹುಡುಗಿ ಅಂತ ಹೋದ್ರೆ ಗಂಡ ಅಂತ ಅನಿಸ್ತೀವಿ ಹೇಳ. ನೀ ಅದು ಇಂಥದ್ದು ಹಾಕೊಂಡು ಬಂದ್ಬಿಟ್ರೆ ಎಲ್ಲಾರು ಬರೀ ನಿನ್ನ ನೋಡ್ತಾರೆ, ನನ್ನ ಯಾರು ನೋಡ್ತಾರೆ? ಅದಕ್ಕೆ ಏನ್ ಮಾಡ್ಲಿ ಹೇಳ್ರಿ ಇವಾಗ? ನೀ ಮತ್ತೆ ನನಗೆ ಕೇಳಿದ್ರೆ ನೋಡು, ನನ್ನ ನೋಡ್ಬೇಕಿಲ್ಲ ನಿಮ್ಮ ಮದ್ವೆಯಾಗ. ಈಗೇನ್ ಬೇರೆ ಸೀರೆ ಹಾಕೋ ಬರ್ಲಾ? ನಂಗೆ ಗೊತ್ತಿಲ್ಲ. ನೀ ಹಿಂಗ್ ಬಂದ್ರೆ ನಾ ಬರಲ್ಲ, ನೀ ಮದ್ವೆ ಮಾಡ್ಕೊಂಡ್ ಬಾ. ಹೇಳ್ರಿ, ಏನಾದ್ರು ಬೇರೆ ಸೀರೆ ಹಾಕೋ ಬರ್ಲಾ? ಏನ್ ಮಾಡ್ತೀವಿ ಮಾಡ್ಕೊಂಡ್ ಬಾ, ನಂಗೆ ಗೊತ್ತಿಲ್ಲ. ನಾ ಹೇಳ ನೋಡ್. ಸರಿ ಬಿಡ್ರಿ, ನಾನು ಹಾಕೋ ಬರ್ತೀನಿ.
ಸೀರೆ ಹಾಕೊಂಡಮ್ಮ ಮತ್ತ ಆಯ್ತ್ರಿ. ಅಲ್ಲ ಜಾಸ್ತಿ ಬೈದ್ಬಿಟ್ಟು ನನ್ನ ಅಯ್ಯಪ್ಪ ಈಕೇನ್ರಿ ತೀರಾ ಡಲ್ ಅಂತ ಹಾಕೊಂಡು ಬಂದ್ಬಿಟ್ರ ಆಮೇಲೆ ಆಕೆ ಡಲ್ ಹಾಕೊಂಡು ಬಂದ ನಾ ಹಿಂಗಿದ್ನಂದ್ರೆ ನೋಡ್ದೆ ಬರ್ತಾರ ಏನು ಓಹೋ ಹುಡುಗಿನ ನೋಡಿ ಹ್ಯಾಂಗಿಟ್ಟಾನೆ ಹುಡುಗಿನ ಹಿಂಗಿಟ್ಟಾನ ತಾ ಮಾತ್ರ ನೋಡಿ ಎಂಥದ್ದು ಹಾಕೊಂಡು ಬಂದಾನಂತ ಈಗ ಯಾಕೆ ಎಂಥದ್ದು ಹಾಕೊಂಡು ಬರ್ತಾಳ ಅನ್ನೋದ್ರ ಮೇಲೆ ನಾ ಹಾಕೋಬೇಕು ಅಥವಾ ನಾ ಹಾಕೊಂಡು ಬಂದ್ಬಿಡ್ಲು ಯಾವುದಕ್ಕೂ ಸೇಫ್ಟಿಗೆ ರೆಡಿ ಆಗ ಚಲೋ ಏನ ಈಗ್ಲಾದ್ರೂ ಸಮಾಧಾನ ನಿಮ್ಗೆ ತೃಪ್ತಿ ಆಯ್ತಾ? ಕಲರ್ ಚೇಂಜ್ ಅಷ್ಟ ಅದು ಫ್ರಾಕ ಇದು ಸೀರೆ ನೀ ಬದ್ಲಾಗಲ್ಲ ಬಿಡ್ನಿ ಏನ್ರಿ ಕಲರ್ ಚೇಂಜ್ ಅಂತ ಹೇಳ್ತೀರಾ? ಇನ್ ಹಿಂಗ್ ಬರ್ಬೇಕು ನಾನು, ಅದನ್ನಾದ್ರೂ ಹೇಳಿ. ನೋಡು ನಾ ಹೇಳೋದ್ ನಿನಗೆ ನೀ ಒಟ್ಟು ಚಲೋತೆಗೆ ರೆಡಿ ಆಗಂತ ನಾ ಹೇಳೋದು ಬಟ್ ನೀ ನನ್ನ ಮೇಲೆ ಸಿಟ್ ಮಾಡ್ಕೊಂಡು ಏನೇನು ಮಾಡ್ಕೊಂಡು ಬರ್ತೀನಿ ಹೆಂಗ್ ರೆಡಿ ಆದ್ರೂ ಒಂದಲ್ಲ ಒಂದ್ ಹೇಳಿ ಹೇಳ್ತೀರಾ ನೀವು. ಹಂಗ್ ಬಂದ್ರೆ ಹಂಗಂತೀರಾ, ಹಿಂಗ್ ಬಂದ್ರೆ ಹಿಂಗಂತೀರಾ. ನೋಡು ಹೇಳುದು ಕೇಳಿಲ್ಲಿ ಈ ನನ್ನ ಓಕೆ ಡ್ರೆಸ್ ಸಾಕು ನಡಿ ಹೋಗೋಣ ನೀವೇನ್ರಿ ರೈಟ್ ಡ್ರೆಸ್ ಅಲ್ಲಿ ಇದ್ದೀರಾ? ಯಾಕೆ ಮದ್ವೆಗ್ ಬರಲ್ವಾ? ನಮ್ಮ ಮದ್ವೆಗೆ ಹಿಂಗ ಬರೋದ ಯಾಕಂದ್ರ ನೀ ಹೇಳಿದಲ್ಲ ಬಂದ್ರು ಬರೀ ಹುಡುಗಿಯಾರು ಹಂಗ್ ನೋಡ್ತಾರ ಹಿಂಗ್ ನೋಡ್ತಾರ ಇದು ಮಾಡಿ ನಾನು ಯಾರು ನೋಡದ ಬಿಡಿ ಹಿಂಗ್ ಬಂದ್ರ ಹೆಂಡತಿಯಾಗಿ ನೀನೇ ನನ್ನ ಕಡೆ ನೋಡಲ್ಲ ಇನ್ನು ಮಂದಿ ಯಾರು ನೋಡ್ತಾರ ಹೌದಾ ಇಲ್ಲ ಅದಕ್ಕೆ ನಾ ಹಿಂಗ ಬರೋದ ಚಲೋ ಸುಮ್ ನಡಿ ಮದ್ವೆ ಹೋಗೋಣ ಮದ್ವೆ ಮುಗಿಸ್ಕೊಂಡು ಬರೋಣ ರೀ ಹೋಗ್ರಿ, ಮೊದ್ಲು ಬೇಗ ಬೇರೆ ಡ್ರೆಸ್ ಹಾಕೊಂಬರ್ರಿ. ಬೇಡ ಮತ್ ಬೇರೆ ಹುಡುಗಿ ನೋಡಿದ್ರ ಆಮೇಲೆ ಮತ್ ನಾ ಆ ಕಡೆ ನೋಡ್ತೀನಿ ಈ ಕಡೆ ನೋಡ್ತೀನಿ ಅಂತಿ ಇವಾಗ ಏನ್ ಬರ್ತೀರಾ? ನಾನು ಹೋಗ್ಲಾ? ಇರ ನೀವ್ ಒಬ್ಬಕ್ಕಿನ ಹೋದ್ರೆ ಹಂಗ ಮದುವೆ ನೀವೆಲ್ಲ ಗಂಡ ಅಂತಿ ಇಬ್ರು ಹೋಗ್ಬೇಕು ಆಮೇಲೆ ಒಂದ್ ಹೇಳಿ ಕೇಳಿ ನೀವು ಹೋದ ಕೂಡಲೇ ಇನ್ನೇನು ಮಲ್ಕೊಳ್ಳೋದಷ್ಟೇ ಚೌಲ್ಟ್ರಿ ಒಳಗೆ ಅದು ಬಿಟ್ಟು ಇನ್ನೇನು ರಿಸೆಪ್ಷನ್ಗೆ ಯಾರೋ ನಿಮ್ಮ ಅಪ್ಪ ಬರ್ತಾರ? ಅಯ್ಯಪ್ಪ ಹಂಗೆ ಯಾಕೆ ಮಾತಾಡ್ತೀಯ ರಿಸೆಪ್ಷನ್ ನಾನೇ ಬಂದು ನಿಂದಿರ್ಬೇಕು ನಿನ್ ಜೋಡಿ ಹಿಂಗ್ ಹಿಡ್ಕೊಂಡು ನಾನು ಫೋಟೋ ಹಿಂಗ್ ನಿಂದಿರ್ಬೇಕು ಅದು ಬಿಟ್ಟು ಏನು ಈಗ ಹಿಂಗ್ ಬಂದ್ರೆ ಏನು ರಿಸೆಪ್ಷನ್ ಹಿಂಗ್ ಇರಬಾರ್ದ ಮೊದ್ಲು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊ ಬನ್ನಿ. ಅಲ್ಲ, ಎಲ್ಲ ಗಂಡಂದ್ರು ಇದೇ ತರನಾ? ಹಂಗಂದ್ರೆ ಹಿಂಗಂತಾರೆ, ಹಿಂಗಂದ್ರೆ ಹಂಗಂತಾರೆ. ಈ ಗಂಡಸ್ರೆಲ್ಲ ಇದೇ ತರನಾ?